ಸ್ನೇಹಿತರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರ ಪಾತ್ರ ತುಂಬಾ ಮುಖ್ಯವಾದದ್ದು. ಎಂತಹದ್ದೇ ಒತ್ತಡಗಳು ಬಂದರೂ ಅವುಗಳಿಗೆ ಕಿಂಚಿತ್ತೂ ದಂಗಾಗದೆ ಪ್ರಾಮಾಣಿಕವಾಗಿ ಅಪರಾಧಿಗಳನ್ನ ಎಳೆದುಕೊಂಡು ಬಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ದಕ್ಷ ಅಧಿಕಾರಿಗಳು ಯಾರು, ಅವರು ಹಿಂದೆ ಮಾಡಿದ ಕೆಲವು ಬೋಲ್ಡ್ ಆಪರೇಷನ್ಗಳು ಯಾವುವು ಎನ್ನುವುದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಪಡೆಯಬಹುದು. ರೀಲ್ ಹೀರೋ ದರ್ಶನ್ ಕೇಸ್ನ ಡೀಲ್ ಮಾಡಿದ ರಿಯಲ್ ಕಾಪ್ಸ್ ಯಾರು, ಎಲ್ಲಿಯೂ ಮಾಹಿತಿ ಲೀಕ್ ಆಗದಂತೆ ಎಚ್ಚರ ವಹಿಸಿ ದರ್ಶನ್ರನ್ನ ಲಾಕ್ ಮಾಡಿದ್ದು ಹೇಗೆ, ಎಂತಹದ್ದೇ ಒತ್ತಡ ಬಂದರೂ ಕೇಸ್ ಮುಚ್ಚಿ ಹಾಕದಂತೆ ದಿಟ್ಟತನದಿಂದ ಮುಂದೆ ಸಾಗಿದ್ದು ಹೇಗೆ ಈ ಸೂಪರ್ ಕಾಪ್ಗಳು ಈ ಕೇಸ್ನ ಅಸಲಿಯತ್ತನ್ನ ಬಯಲಿಗೆ ಎಳೆದದ್ದು ಎನ್ನುವುದನ್ನ ತಿಳಿಯೋಣ. ಹಾಗಿದ್ರೆ ಬನ್ನಿ ಈ ರಿಯಲ್ ಸೂಪರ್ ಕಾಪ್ ಬಗ್ಗೆ ತಿಳಿಯೋಣ. ಡಿಸಿಪಿ ಗಿರೀಶ್ ಇವರು ಪಶ್ಚಿಮ ವಿಭಾಗದ ಡಿಸಿಪಿ. ದರ್ಶನ್ ಈ ದಿನ ಪೊಲೀಸ್ ಠಾಣೆಯಲ್ಲಿ ಇದ್ದಾರೆ ಎಂದ್ರೆ ಅದಕ್ಕೆ ಕಾರಣ ಇವರೇ. ಇವರು ಸುದ್ದಿಯಲ್ಲಿರೋದು ಇದೇ ಮೊದಲೇನೂ ಅಲ್ಲ. ಇವರ ಪ್ರಾಮಾಣಿಕ, ದಕ್ಷ ಹಾಗೂ ಶಿಸ್ತಿನಿಂದ ಹಲವಾರು ಬಾರಿ ಸುದ್ದಿಯಲ್ಲಿದ್ರು. ಹಿಂದೆ 2011ರಲ್ಲಿ BS ಯಡಿಯೂರಪ್ಪ ಅವರ ಮೇಲೆ ಕೇಸ್ ಆದಾಗ ಡಿಸಿಪಿ ಗಿರೀಶ್ ಲೋಕಾಯುಕ್ತದಲ್ಲಿದ್ರು. 2011ರಲ್ಲಿ ಯಡಿಯೂರಪ್ಪ ಅವರು ಸಿಎಂ ಆಗಿದ್ರು. ಸಿಎಂ ಆಗಿದ್ದ ಯಡಿಯೂರಪ್ಪರನ್ನ ಯಾವುದೇ ಮುಲಾಜಿಲ್ಲದೆ ಅರೆಸ್ಟ್ ಮಾಡಿದ್ದು ಇದೇ ಡಿಸಿಪಿ ಗಿರೀಶ್. ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಅಧಿಕಾರಿಗಳು ಸೇರಿದಂತೆ ರಾಜಕಾರಣಿಗಳನ್ನು ಸಹ ಇವರು ಒಳಗೆ ಹಾಕಿದ್ರು. ಹಾಗಾಗಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಡಿಸಿಪಿ ಗಿರೀಶ್ ಗುರುತಿಸಿಕೊಂಡಿದ್ದಾರೆ. ಗಿರೀಶ್ ಓದಿದ್ದು ಇಂಜಿನಿಯರಿಂಗ್, ಆದರೆ ಹಠ ತೊಟ್ಟು ಓದಿ UPSC ಕ್ಲಿಯರ್ ಮಾಡಿ IPS ಹುದ್ದೆಗೇರಿದ್ರು. ಕೊಲೆಯಾದ ಸ್ಥಳ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯ ಲಿಮಿಟ್ಸ್ಗೆ ಬರುತ್ತೆ. ಈ ಠಾಣೆ ಡಿಸಿಪಿ ಗಿರೀಶ್ ಅವರ ಲಿಮಿಟ್ ನಲ್ಲಿದೆ. ಜೂನ್ 10ರಂದು ಮುಂಜಾನೆ ರೇಣುಕಾಸ್ವಾಮಿ ಅವರ ಶವ ಪತ್ತೆಯಾಗುತ್ತೆ. ಇದರ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಂತೆ 4 ಜನ ಬಂದು ತಾವೇ ಕೊಲೆ ಮಾಡಿದ್ದಾರೆ ಎಂದು ಒಪ್ಪಿಕೊಳ್ಳುತ್ತಾರೆ. ಆಗ ಠಾಣೆಯ ಕಿರಿಯ ಅಧಿಕಾರಿಗಳು ಅವರ ಸ್ಟೇಟ್ಮೆಂಟ್ ತೆಗೆದುಕೊಂಡು ಕೇಸ್ನ ಕ್ಲೋಸ್ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಗಿರೀಶ್ ಕೇಸ್ಗೆ ಎಂಟ್ರಿ ಕೊಟ್ಟು ಶರಣಾದ 4 ಜನರ ವಿಚಾರಣೆಯನ್ನ ಮಾಡ್ತಾರೆ. ಅವರ ಹೇಳಿಕೆಯನ್ನ ಆಲಿಸಿದ ನಂತರ ಗಿರೀಶ್ಗೆ ಅನುಮಾನ ಬಂತು. ಆಗ ಗಿರೀಶ್ ಅವರು ಕೂಡಲೇ ಅವರ ಕಾಲ್ ರೆಕಾರ್ಡ್ಸ್ಗಳನ್ನ ಚೆಕ್ ಮಾಡಿದ್ರು. ಆಗ ಈ 4 ಜನ ದರ್ಶನ್ ಜೊತೆ ಮಾತನಾಡಿರೋದು ಗೊತ್ತಾಗುತ್ತೆ. ಆಗ ಈ ಕೇಸ್ನಲ್ಲಿ ವಿಜಯನಗರದ ACP ಚಂದನ್ ಕುಮಾರ್ ಅವರು ಜೊತೆಯಾದ್ರು. ಈ ಇಬ್ಬರು ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಸ್ಟೈಲ್ನಲ್ಲಿ ಆರೋಪಿಗಳನ್ನ ರುಬ್ಬಿದ್ದೇ ತಡ ಒಂದೊಂದೇ ಸತ್ಯಗಳು ಹೊರಬೀಳೋದಕ್ಕೆ ಪ್ರಾರಂಭವಾದವು. ಆ 4 ಜನ ಆರೋಪಿಗಳು ದರ್ಶನ್ ಆಪ್ತ ವಿನಯ್ ಹೆಸರನ್ನ ಹೇಳಿದ್ದಾರೆ. ಆಗ ಕೂಡಲೇ ವಿನಯ್ನನ್ನ ಕರೆಸಿ ವಿಚಾರಣೆ ನಡೆಸಲಾಗಿದೆ. ವಿನಯ್ನನ್ನ ವಿಚಾರಿಸಿದಾಗ ಹತ್ಯೆಯ ಎಲ್ಲಾ ಮಾಹಿತಿ ಹೊರಬಿದ್ದಿದೆ. ಈ ಪ್ರಕರಣದಲ್ಲಿ ದರ್ಶನ್ ಹೆಸರು ಕೇಳಿ ಬಂದ ಕೂಡಲೇ ಗಿರೀಶ್ ಜಾಗೃತರಾಗಿ ತಮ್ಮ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಗೃಹ ಸಚಿವ G. ಪರಮೇಶ್ವರ್ ಅವರಿಗೂ ಕೂಡ ವಿಚಾರ ಹೋಯಿತು. ದರ್ಶನ್ರನ್ನ ಅರೆಸ್ಟ್ ಮಾಡಲು ಮೇಲಾಧಿಕಾರಿಗಳಿಂದ ಒಪ್ಪಿಗೆ ಕೂಡ ಬಂತು. ನಂತರ ಮೈಸೂರಿನಲ್ಲಿದ್ದ ದರ್ಶನ್ರನ್ನ ಹಿಡಿಯೋದಕ್ಕೆ ACP ಚಂದನ್ ಕುಮಾರ್ ನೇತೃತ್ವದ ತಂಡ ಮೈಸೂರಿಗೆ ಹೋಯಿತು. ಜೂನ್ 11ರಂದು ಬೆಳಿಗ್ಗೆ ದರ್ಶನ್ ಜಿಮ್ ಮಾಡುತ್ತಿದ್ದ ಕಟ್ಟಡದ ಹೊರಗೆ ಈ ಪೊಲೀಸ್ ತಂಡ ಕಾಯುತ್ತಿತ್ತು. ಯಾವಾಗ ದರ್ಶನ್ ಹೊರಗಡೆ ಬಂದ್ರೋ ಆಗ ಈ ತಂಡ ಅಲರ್ಟ್ ಆಗಿತ್ತು. ಕೂಡಲೇ ದರ್ಶನ್ರ ಮುಂದೆ ಹೋಗಿ ನಿಂತ ಈ ಚಂದನ್ ಕುಮಾರ್, ನೀವು ನಮ್ಮ ಜೊತೆಗೆ ಬರಬೇಕು ಅಂದ್ರು. ಆಗ ದರ್ಶನ್, ಸರಿ, ನಾನು ನನ್ನ ಕಾರ್ನಲ್ಲಿ ಬರ್ತೀನಿ ಎಂದಿದ್ದಾರೆ. ಆದರೆ ಅದಕ್ಕೆ ಅವಕಾಶ ನೀಡದೆ ಪೊಲೀಸ್ ಕಾರ್ನಲ್ಲಿಯೇ ಅವರನ್ನ ಹತ್ತಿಸಿಕೊಂಡು ಬಂದಿದ್ದಾರೆ. ಹೀಗೆ ಪ್ರಕರಣದಲ್ಲಿ ದರ್ಶನ್ರ ಹೆಸರು ಕೇಳಿ ಬಂದರೂ ಆ ವಿಚಾರವನ್ನ ಬಹಿರಂಗಪಡಿಸದೆ ದರ್ಶನ್ರನ್ನ ಬಂಧಿಸಿದ್ದಾರೆ. ದರ್ಶನ್ರನ್ನ ಅರೆಸ್ಟ್ ಮಾಡಿದ್ದೇ ತಡ DCP ಗಿರೀಶ್ಗೆ ಎಲ್ಲ ಕಡೆಯಿಂದಲೂ ಒತ್ತಡ ಬಂತು. ಆದರೆ ಅವರು ಯಾವುದಕ್ಕೂ ಬಗ್ಗಲಿಲ್ಲ. ಆಗ ಈ ವಿಚಾರ ಮಾಧ್ಯಮಗಳಲ್ಲಿಯೂ ಪ್ರಸಾರ ಆಗೋದಕ್ಕೆ ಪ್ರಾರಂಭವಾಯಿತು. ದರ್ಶನ್ರನ್ನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆಯನ್ನು ನಡೆಸಲಾಯಿತು. ಈ ರೀತಿ ದಕ್ಷತೆಯನ್ನ ಮೆರೆದ ಈ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಮೆಚ್ಚುಗೆ ನೀಡಲೇಬೇಕು. ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋ. ಮುಂದಿನ ವಿಡಿಯೋದಿಂದ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.